ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಸಾಹಿತ್ಯವನ್ನು ಒಮ್ಮೆ ಅವಲೋಕಿಸಿದಾಗ ಸಂಗೀತವನ್ನೇ ಪ್ರಧಾನ ವಿಷಯವನ್ನಾಗಿ ಒಳಗೊಂಡಂಥ ಅನೇಕ ಕಾದಂಬರಿಗಳು ನಮ್ಮಲ್ಲಿ ರಚನೆ ಆಗಿವೆ. ಉದಾಹರಣೆಗೆ ನಮಗೆಲ್ಲರಿಗೂ ತಿಳಿದಿರುವಂಥ ಹಂಸಗೀತೆ, ಹಾಗೆಯೇ ಎಸ್ ಎಲ್ ಭೈರಪ್ಪ ಅವರು ಬರೆದಂಥ ಮಂದ್ರ, ಸಂಧ್ಯಾರಾಗ, ಹೇಗೆ ಮರೆಯಲಿಕ್ಕೆ ಸಾಧ್ಯ? ಹೀಗೆ ಅನೇಕ ಕಾದಂಬರಿಗಳು ನಮ್ಮಲ್ಲಿ ಸಿಗುತ್ತವೆ. ಆ ಕಾದಂಬರಿಗಳಲ್ಲಿ ಸಂಗೀತಗಾರ, ಗಾಯಕ ಯಾರಿರ್ತಾನೆ ಅಥವಾ ಗಾಯಕಿ ಯಾರಿರ್ತಾರೆ, ಅವರ ನೋವು ನಲಿವುಗಳ ಒಂದು ವಿಸ್ತೃತ ವರ್ಣನೆ ಸಿಗುತ್ತೆ. ಆದರೆ ಈಗ ಕನ್ನಡದಲ್ಲಿ ಒಂದು ಹೊಸ ರೀತಿಯ ಕಾದಂಬರಿ, ಸಂಗೀತ ಕಾದಂಬರಿ ಪ್ರಕಟವಾಗುವಿದೆ. ಅದುವೇ ಪಸ. ರಂಜನಿ ಕೀರ್ತಿ ಅವರು ಬರೆದಂಥ ಒಂದು ಕಾದಂಬರಿ. ಇಡೀ ಕಥೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದರೂ ಸಹ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಈ ಸಸ್ಪೆನ್ಸ್ ಥ್ರಿಲ್ಲರ್ ಇದರಲ್ಲಿ ಬರುವಂಥ ಅನಿರೀಕ್ಷಿತ ತಿರುವುಗಳು ಏನಿದೆ, ಕಥೆಗಳು ಏನಿದೆ, ಘಟನೆಗಳು ಏನಿದೆ, ಇವೆಲ್ಲವೂ ಸಹ ನಮ್ಮನ್ನು ಒಮ್ಮೆಲೇ ಬೆಚ್ಚಿ ಬೀಳಿಸುತ್ತೆ. ಆ ರೀತಿ ಒಂದು ರೋಚಕ ಅನುಭವವನ್ನು ಕೊಡುವುದನ್ನೇ ಮುಖ್ಯ ವಿಷಯವನ್ನಾಗಿಟ್ಟುಕೊಂಡು ಈ ಕಾದಂಬರಿಯನ್ನು ಬರೆದಿದ್ದಾರೆ ರಂಜನಿ ಕೀರ್ತಿ ಅವರು. ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾದ ಸಾರಂಗಪಾಣಿ ಶಾಸ್ತ್ರಿಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಗ್ತಾರೆ. ಅವರ ಇಬ್ಬರು ಶಿಷ್ಯರು ಗುರುಗಳನ್ನು ಹುಡುಕೊಂಡು ಹೋಗ್ತಾರೆ. ಹೀಗೆ ಹುಡುಕೊಂಡು ಹೋಗುವಾಗ ಏನೆಲ್ಲ ಅನುಭವಗಳು ಬರುತ್ತೆ, ಅವರು ಎದುರಿಸ್ತಾರೆ. ಎಲ್ಲವೂ ಸಹ ಸಂಗೀತದ ಪರಿಭಾಷೆಯ ಹಿನ್ನೆಲೆಯಲ್ಲೇ ನಡೆಯೋದು ವಿಶೇಷ. ರಂಜನಿ ಕೀರ್ತಿ ಅವರು ಸ್ವತಃ ಶಾಸ್ತ್ರೀಯ ಗಾಯಕಿ ಆಗಿರೋ ಕಾರಣ ಅವರು ಇಲ್ಲಿ ಕಥಿಸುವ ಶೈಲಿ ಏನಿದೆ ಅದು ನಿಜಕ್ಕೂ ಅಪ್ಯಾಯಮಾನವಾಗಿದೆ. ಪಸ, ಎ ಮ್ಯೂಸಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್, ರಂಜನಿ ಕೀರ್ತಿ ಅವರು ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಬಂದ್ಬಿಟ್ಟು ಕೆ ಬಿ ಶಿವಪ್ಪ. ನಾನು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಾನು ಮಾದನಾಯಕನಹಳ್ಳಿ LIC HFL ಕೇರ್ ಹೋಮಲ್ಲಿ ನಿವಾಸಿಯಾಗಿದ್ದೇನೆ. ಶಿವಪ್ಪ ಅವರೇ, ಎಸ್ ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಲಕ್ಷ್ಮೀ ಪಾಂಡುರಂಗ, ಬೆಂಗಳೂರಿನ ಶ್ರೀರಾಮ್ಪುರದಿಂದ ಬರ್ತಾ ಇದ್ದೀನಿ. ಕತೆ ಪುಸ್ತಕ ಓದೋದು, ವಾರಪತ್ರಿಕೆ, ದಿನಪತ್ರಿಕೆ ಓದೋದು ನನ್ನ ಹವ್ಯಾಸ. ಲಕ್ಷ್ಮೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು PH ಪಾಟೀಲ್, ಮೂಲತಃ ಉತ್ತರ ಕನ್ನಡದವನು. ಈಗ ಹಾಲಿ ರಾಣಿಬೆನ್ನೂರಿನಲ್ಲಿ ನಿವೃತ್ತ LIC ಉದ್ಯೋಗಿ. ನನ್ನ ಹವ್ಯಾಸಗಳು ಚಾರಣ ಮಾಡೋದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡೋದು ದಿವಸ. ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಮೃದ್ಗಂಧ, ಸುನಂದ ಬೆಳಗಾಂವ್ಕರ್ ಬರೆದಂಥ ಕಥಾಕೃತಿ. ಪ್ರಶ್ನೆ, ಮೊದಲ ಪ್ರಶ್ನೆ, ವಿಶ್ವದ ವಿಮಾ ಕ್ಷೇತ್ರದಲ್ಲಿ ಭಾರತದ ಸ್ಥಾನವು ಎಷ್ಟನೆಯದು? ಆಯ್ಕೆಗಳನ್ನು ನೋಡೋಣ. ಮೊದಲನೆಯದು, ಎರಡನೆಯದು, ಮೂರನೆಯದು, ನಾಲ್ಕನೆಯದು. ಮೊದಲಿಗೆ ಪಾಟೀಲ್, ನಂತರ ಲಕ್ಷ್ಮಿ. ಮೂರನೆಯದು ಆಯ್ಕೆ 3. ಹೇಳಿ ಲಕ್ಷ್ಮಿ. ಎರಡನೆಯದು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 4ನೆಯದು ಆಗಿತ್ತು.
ಇಡೀ ಜಗತ್ತಲ್ಲಿ ಅತ್ಯಂತ ಬೃಹತ್ತಾದ ವಿಮಾ ಜಾಲವನ್ನು ಜರ್ಮನಿ ದೇಶದ ಅಲಯನ್ಸ್ ಸಂಸ್ಥೆ, ಎರಡನೇ ಸ್ಥಾನದಲ್ಲಿ ಚೀನಾ ದೇಶದ ಲೈಫ್ ಇನ್ಶೂರೆನ್ಸ್ ಸಂಸ್ಥೆ, ಮೂರನೇ ಸ್ಥಾನದಲ್ಲಿ ಜಪಾನಿನ ನಿಪ್ಪಾನ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ 3 ಸ್ಥಾನಗಳಲ್ಲಿದೆ. 4ನೇ ಸ್ಥಾನದಲ್ಲಿ ನಮ್ಮ ಭಾರತೀಯ ಜೀವ ವಿಮಾ ನಿಗಮ ಇದೆ. ವಿಶೇಷ ಏನೆಂದರೆ ವಿಶ್ವದಲ್ಲಿ ದೈತ್ಯ ವಿಮಾ ಕಂಪನಿಗಳಾಗಿರ್ತಕ್ಕಂಥ ಅಮೇರಿಕದ ಮೆಟ್ ಲೈಫ್ ಮತ್ತು ಪ್ರುಡೆನ್ಷಿಯಲ್ ಏನಿದೆ, ಇವೆರಡನ್ನೂ ಹಿಂದಕ್ಕೆ ಹಾಕಿ ಬೇರೆ ದೇಶದ ಸಂಸ್ಥೆಗಳು ಮುಂದೆ ಬಂದಿರೋದು ಒಂದು ವಿಶೇಷ ವಿಚಾರ. ಉಮರನ ಹೊಸಗೆಯ ಅಂತರಂಗದ ಬೆಸುಗೆ ಎನ್ನುವ ಪುಸ್ತಕ ಉಷಾ ಅನಂತ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಭಾರತೀಯ ಮಹಿಳಾ ಹಾಕಿ ತಂಡದ ನಾಯಕಿ ಯಾರು? ಆಯ್ಕೆಗಳನ್ನು ನೋಡೋಣ. ರಾಣಿ ರಾಮ್ಫಲ್, ಸಿದ್ದಿ ಸಿಂಗ್, ಸವಿತಾ ಪೂನಿಯಾ, ಬಿರ್ಜಾನಿ ಯಕ್ಕ. ಮೊದಲಿಗೆ ಪಾಟೀಲ್, ನಂತರ ಶಿವಪ್ಪ. ಆಯ್ಕೆ 1 ರಾಣಿ ರಾಮ್ಪಾಲ್. ಹೇಳಿ ಶಿವಪ್ಪ. ಸಿದ್ದಿ ಸಿಂಗ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸವಿತಾ ಪೂನಿಯಾ ಆಗಿತ್ತು. ಸವಿತಾ ಪೂನಿಯಾ ಅವರು ಗೋಲ್ ಕೀಪರ್ ಆಗಿದ್ದಾರೆ, ಹಾಗೆಯೇ ನಾಯಕತ್ವವನ್ನು ಸಹ ವಹಿಸಿಕೊಂಡಿದ್ದಾರೆ. ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ. ಸಿರಿಗೇರಿ ಯರಿಸ್ವಾಮಿ ಅವರು ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಬರೆದ ಲೇಖನಗಳನ್ನು ಸಂಗ್ರಹಿಸಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ವೈಟ್ ಲಂಗ್ ಸಿಂಡ್ರೋಮ್ ಕಾಯಿಲೆಗೆ ಯಾವ ಜೀವಿಯು ಕಾರಣವಾಗಿದೆ? ಆಯ್ಕೆಗಳನ್ನು ನೋಡೋಣ. ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಪ್ರಿಯಾನ್, ವೈರಸ್. ಮೊದಲಿಗೆ ಪಾಟೀಲ್, ನಂತರ ಲಕ್ಷ್ಮಿ. ಶಿಲೀಂಧ್ರ. ಶಿಲೀಂಧ್ರ ಆಯ್ಕೆ 1. ಲಕ್ಷ್ಮಿ. 4ನೇದು ವೈರಸ್. 4ನೇದು ವೈರಸ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಆಗಿತ್ತು. ಜಗತ್ತಲ್ಲಿ ಹೊಸ ಹೊಸ ರೋಗಗಳು ಕಾಣಿಸ್ಕೊಳ್ಳೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಈ ವೈಟ್ ಲಂಗ್ ಸಿಂಡ್ರೋಮ್ ಅನ್ನೋದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂಥ ಶ್ವಾಸಕೋಶಗಳ ಸಂಬಂಧಿತ ಒಂದು ರೋಗ ಅಂತೆ ಇದು. ಇದಕ್ಕೆ ಕಾರಣ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಇದು ಚೀನಾದಲ್ಲಿ ಆರಂಭವಾಗಿದೆ. ಚೀನಾದಿಂದ ಇದು ಅಮೇರಿಕಾ, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್ ಮುಂತಾದ ದೇಶಗಳಿಗೂ ಹರಡಿದೆ. ಇಡೀ ಜಗತ್ತಿಗೆ ಹರಡಬಹುದಾ? ಸದ್ಯಕ್ಕೆ ಏನು ಹೇಳುವ ಸ್ಥಿತಿಯಲ್ಲಿ ನಾವು ಇಲ್ಲ. ಮುಂದಿನ ಪುಸ್ತಕ ಪ್ರದರ್ಶಕ ಕಲೆಗಳಲ್ಲಿ ಆಧುನಿಕ ಶಿಕ್ಷಣ ಮತ್ತು ತರಬೇತಿ, ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಲೀಲಾವತಿ ಅವರು ಸುಮಾರು ಎಷ್ಟು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಸುಮಾರು 400, ಸುಮಾರು 500, ಸುಮಾರು 300, ಸುಮಾರು 600. ಮೊದಲಿಗೆ ಪಾಟೀಲ್, ನಂತರ ಶಿವಪ್ಪ. ಎರಡನೇ ಆಯ್ಕೆ ಸುಮಾರು 500. ಸುಮಾರು 500. ಶಿವಪ್ಪ 600. 600. ಉತ್ತರವನ್ನು ನೋಡೋಣ. 400. 4 ಪ್ರಶ್ನೆಗಳನ್ನು ಕೇಳಿ ಆಯಿತು. ಯಾರೂ ಬಹುಮಾನ ತಗೊಳ್ಳೋ ಮನಸ್ಸು ಮಾಡಿಲ್ಲ. ಮುಂದಿನ ಪ್ರಶ್ನೆಗಳಲ್ಲಿ ಯಾವುದನ್ನು ಬಿಡಬೇಡಿ, ಎಲ್ಲದಕ್ಕೂ ಉತ್ತರ ಕೊಡಬೇಕು ತಾವು. ದೇವರಿಂದ ಫೋನ್ ಎನ್ನುವ ಪುಸ್ತಕ ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಕೊಡಗು ಗಣೇಶ್ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ, ವ, ಕ, ಲ, ತಿ. ಬರೆದಿರುತ್ತಿದ್ದಾರೆ ಪಾಟೀಲ್. ಕಾರವಾರದ ಕಡಲ ತೀರದಲ್ಲಿ. ಕಾರವಾರದ ಕಡಲ ತೀರ. ಕಾರವಾರದ ಕಡಲ ತೀರ. ಲಕ್ಷ್ಮಿಯವರೇ ಅದೇ ಉತ್ತರವ? ಕಾರವಾರದ ಕಡಲ ತೀರ. ಉತ್ತರವನ್ನು ನೋಡೋಣ. ಕಾರವಾರದ ಕಡಲ ತೀರ ಉತ್ತರ ಸರಿಯಾಗಿದೆ. ದೇವರಿಂದ ಫೋನ್ ಪುಸ್ತಕವನ್ನು ಪಾಟೀಲ್ ಅವರಿಗೆ ಕೊಟ್ಟಿದ್ದೇನೆ. ಮಲೇರಿಯಾ ವ್ಯಾಧಿ ಒಂದು ಸಮಗ್ರ ಪರಿಚಯ, ಡಾಕ್ಟರ್ ಸಿ ಜಿ ಕೇಶವಮೂರ್ತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 53 + 30
78 ಮೈನಸ್ 28, 20 ಗುಣಿಸು 8, 150 ಭಾಗಿಸು 6. 20 ಗುಣಿಸು 8, 150 ಭಾಗಿಸು 6. ಬಸ್ಸರುತ್ತಿದ್ದಾರೆ ಶಿವಪ್ಪ. ಅಂತಿಮ ಉತ್ತರ 318. 3, 1, 8. ಲಕ್ಷ್ಮಿ ಮತ್ತು ಪಾಟೀಲ್ ಲೆಕ್ಕ ಪೂರ್ಣವಾಗಿದ್ದರೆ ಬಸ್ಸರುತ್ತಿ ಉತ್ತರ ಕೊಡಿ. ಪಾಟೀಲ್ 318. ಅದೇ ಉತ್ತರ. 318. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 83, 50, 160, 25 ಎಲ್ಲವನ್ನು ಕೂಡಿದ್ರೆ 318 ಬಂದಿದೆ. ಈ ಉತ್ತರವನ್ನು ಮೂವರು ಕೊಟ್ಟಿದ್ದೀರಾ. ಮೊದಲು ಕೊಟ್ಟವರು ಶಿವಪ್ಪ ಅವರು. ಮಲೇರಿಯಾ ವ್ಯಾಧಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮಹಾಭಾರತದ ರಸಘಟ್ಟಗಳು ಎನ್ನುವ ಪುಸ್ತಕ ಶಾಂತ ನಾಗಮಂಗಲ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಪ್ರಸ್ತುತ ಈ ಮಂತ್ರಿಗಳು ಯಾವ ಖಾತೆಯನ್ನು ನಿರ್ವಹಿಸುತ್ತಿಲ್ಲ ಅಂತ ಹೇಳಬೇಕು. ಮಂತ್ರಿಗಳ ಚಿತ್ರವನ್ನು ನೋಡೋಣ. ಖಾತೆಗಳ ವಿವರಗಳನ್ನು ನೋಡೋಣ. ಅರಣ್ಯ ಇಲಾಖೆ, ಎನ್ವೈರ್ನಮೆಂಟ್ ಇಲಾಖೆ, ಇಕಾಲಜಿ ಇಲಾಖೆ, ಜವಳಿ ಇಲಾಖೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಪಾಟೀಲ್ ಅವರು. ಜವಳಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಲಕ್ಷ್ಮಿಯವರೇ? ಇಕಾಲಜಿ ಅಂತ ಹೇಳ್ತಾ ಇದ್ದಾರೆ. ಶಿವಪ್ಪ ಅವರೇನು ಹೇಳ್ತಾರೆ? ಅರಣ್ಯ. ಉತ್ತರವನ್ನು ನೋಡೋಣ. ಜವಳಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಪಾಟೀಲ್ ಅವರು ಕೊಟ್ಟಿದ್ದಾರೆ. ಮಹಾಭಾರತದ ರಸಘಟ್ಟಗಳ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ನಾವೀಗ ನೋಡಿದಂಥ ಚಿತ್ರ ಭಾಲ್ಕಿಯ ಈಶ್ವರ ಖಂಡ್ರೆ ಅವರದ್ದು ಆಗಿತ್ತು. ಜವಳಿ ಇಲಾಖೆಯನ್ನು ಬಸವನ ಬಾಗೇವಾಡಿಯ ಶಿವಾನಂದ ಪಾಟೀಲ್ ಅವರು ನಿರ್ವಹಿಸ್ತಾ ಇದ್ದಾರೆ. ಉಳಿದ ಈ ಮೂರೂ ಇಲಾಖೆಗಳನ್ನು ಈಶ್ವರ ಖಂಡ್ರೆ ಅವರು ನಿಭಾಯಿಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ, ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಕ, ಲು, ಸಿ, ತೆ, ರಿಯ, ಕಾ, ವಾ. ಪಾಟೀಲ್? ಕಾರ್ಯವಾಸಿ ಕತ್ತೆ ಕಾಲು. ಕಾರ್ಯವಾಸಿ ಕತ್ತೆ ಕಾಲು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ? ಉತ್ತರವನ್ನು ನೋಡೋಣ. ಕಾರ್ಯವಾಸಿ ಕತ್ತೆ ಕಾಲು ಉತ್ತರ ಸರಿಯಾಗಿದೆ. ಕೃಷಿ ಸಂಭ್ರಮ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಪಾಟೀಲ್ ಅವರಿಗೆ. ಮುಂದೆ ನಾವು 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಬರಲಿರುವ ಸಮಯ, ಮುಂದಿನ ಕಾಲ, ಕವಿತೆಯನ್ನು ಕಟ್ಟುವ ಸಾಮರ್ಥ್ಯ, ಒಳ್ಳೆಯ ಕೆಲಸ. ಬರಲಿರುವ ಸಮಯ ಅಥವಾ ಮುಂದಿನ ಕಾಲ, ಕವಿತೆಯನ್ನು ಕಟ್ಟುವ ಸಾಮರ್ಥ್ಯ, ಒಳ್ಳೆಯ ಕೆಲಸ. 1 ನಿಮಿಷದ ಕಾಲಾವಕಾಶ. ಬಸ್ಸರುತ್ತಿದ್ದಾರೆ ಪಾಟೀಲ್ ಅವರು. ಒಂದು ಉತ್ತರ ಭವಿಷ್ಯತ್ ಕಾಲ. ಉತ್ತರವನ್ನು ನೋಡೋಣ. ಭವಿಷ್ಯತ್ ಕಾಲ ಉತ್ತರ ಸರಿಯಾಗಿದೆ. ಸನ್ನಿಧಿ ಭಾರತಿ ಕಾಸರಗೋಡು ಅವರು ಬರೆದಂಥ ಪುಸ್ತಕವನ್ನು ಕೊಟ್ಟಿದ್ದೇವೆ. 2 ಉತ್ತರ. ಕವಿತೆಯನ್ನು ಕಟ್ಟುವ ಸಾಮರ್ಥ್ಯ. ಲಕ್ಷ್ಮಿ ಹಾಗೂ ಶಿವಪ್ಪ ಅವರು ಸಹ ಪ್ರಯತ್ನಿಸಬಹುದು. 2ನೇದಕ್ಕೆ ಕವಿತೆಯನ್ನು ಕಟ್ಟುವ ಸಾಮರ್ಥ್ಯ, ಮಧ್ಯದಕ್ಷರ ವಿ, 3 ಅಕ್ಷರದ ಶಬ್ದ. ಉತ್ತರವನ್ನು ನೋಡೋಣ.
ಕವಿತ್ವ ಆಗಿತ್ತು. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಒಳ್ಳೆಯ ಕೆಲಸ. 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ಕ. ಗೊತ್ತಾಗ್ತಾ ಇಲ್ವಾ? ಒಳ್ಳೆಯ ಕೆಲಸ. ಸತ್ಕಾರ್ಯ. ಸತ್ಕಾರ್ಯ. ಬಜರ್ ಒತ್ತಿದೆ ಉತ್ತರ ಕೊಟ್ಟರೆ ತಗೊಳ್ಳೋದೇ ಇಲ್ಲ. ಸತ್ಕಾರ್ಯ. ಹೇಳಿ ಶಿವಪ್ಪ. ಸತ್ಕಾರ್ಯ. ಸತ್ಕಾರ್ಯ. ಉತ್ತರವನ್ನು ನೋಡೋಣ. ಸತ್ಕಾರ್ಯ ಉತ್ತರ ಸರಿಯಾಗಿದೆ. ಗುಬ್ಬಚ್ಚಿಗಳು ಕಥಾ ಸಂಕಲನ ಮಂಗಳಾ ಪ್ರಸಾದ್ ಅವರು ಬರೆದಿರುವಂಥದ್ದು. ಕೊಟ್ಟಿದ್ದೇನೆ ಶಿವಪ್ಪ ಅವರಿಗೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಶಿವಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನುಂಗಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹತ್ತಿಕ್ಕು, ಜೀರ್ಣ ಮಾಡಿಕೊ. ಹತ್ತಿಕ್ಕು. ಮುಂದಿನ ಪ್ರಶ್ನೆ. 5 ಮುಖಗಳನ್ನುಳ್ಳವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಾನನ, ಪಂಚವಾಳ. ಪಂಚವಾಳ. ಮುಂದಿನ ಪ್ರಶ್ನೆ. ಯಮನು ಯಾರ ಮಗ? ಸೂರ್ಯ, ಚಂದ್ರ. ಸೂರ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಾಲ ಸುಟ್ಟ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೈಯಲ್ಲಿದ್ದಾಗ ಚುರುಕು, ಕೈಬಿಟ್ಟರೆ ಗೊರಕೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ನುಂಗಿಕೊಳ್ಳು, ಹತ್ತಿಕ್ಕು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಂಚಾನನ ಆಗಿತ್ತು. ಪಂಚವಾಳ ಅಂತ ತಾವು ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಯಮನು ಸೂರ್ಯನ ಮಗ. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಹೊರಕೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2. 3 ಅಲ್ವಾ? 2. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ಲಕ್ಷ್ಮಿಯವರೇ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನುಂಗಿ ನೀರು ಕುಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಂಪೂರ್ಣವಾಗಿ ಹಾಳು ಮಾಡು, ಕಹಿ ಮಾತ್ರೆಯನ್ನು ಕಷ್ಟಪಟ್ಟು ನುಂಗು. ಸಂಪೂರ್ಣವಾಗಿ ಹಾಳು ಮಾಡು. ಮುಂದಿನ ಪ್ರಶ್ನೆ. 5 ದೇವತೆಗಳ ಆಲಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಾನನ, ಪಂಚಾಯತನ. ಪಂಚಾನನ. ಮೊದಲನೇದು. 3ನೇ ಪ್ರಶ್ನೆ. ಸೂರ್ಯನ ಸಾರಥಿ ಅರುಣನ ಮತ್ತೊಂದು ಹೆಸರೇನು? ಅನೂರು, ಆನೂರು. ಅನೂರು. ಮೊದಲನೇದ? ಮೊದಲನೇದು. 2ನೇದು. ಮುಂದಿನ ಮೊದಲನೇದ? ಅಲ್ಲ, ಆನೂರು. ಆನೂರು. 2ನೇದು. 4ನೇ ಪ್ರಶ್ನೆಯನ್ನು ನೋಡೋಣ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ. ಹೊಗೆಯಾಡುವುದಿಲ್ಲ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಿಡದಲ್ಲಿ ಸಿಗೋಲ್ಲ, ಮರದಲ್ಲಿ ಬೆಳೆಯೋಲ್ಲ, ಇದಿಲ್ಲದೆ ಊಟವೇ ಸೇರೋಲ್ಲ. ಉಪ್ಪಿನಕಾಯಿ. ಹಾಂ, ಉಪ್ಪಿನಕಾಯಿ. ಉಪ್ಪಿನಕಾಯಿ. ಉಪ್ಪಿನಕಾಯಿ ಇಲ್ಲದೆ ಎಷ್ಟೋ ದಿನ ಊಟ ಮಾಡಿದ್ದೀವಮ್ಮ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ನುಂಗಿ ನೀರು ಕುಡಿ, ಸಂಪೂರ್ಣವಾಗಿ ಹಾಳು ಮಾಡು. ಉತ್ತರ ಸರಿಯಾಗಿದೆ. 2 ಉತ್ತರ 5 ದೇವತೆಗಳ ಆಲಯ ಪಂಚಾಯತನ ಅಂತ ಹೇಳ್ತಾರೆ. ಇದು ಶಂಕರಾಚಾರ್ಯರು ಆರಂಭಿಸಿದಂಥ ಹೊಸ ರೀತಿಯ ಪೂಜಾ ಪದ್ಧತಿ. 3ನೇ ಪ್ರಶ್ನೆಗೆ ಉತ್ತರ ಇದು ಅನೂರು ಆಯಿತು. ಊರು ಅಂದರೆ ತೊಡೆ, ಅನೂರು ಅಂದರೆ ತೊಡೆಗಳು ಇಲ್ಲ ಅಂತ. ಇದಕ್ಕೆ ಒಂದು ದೊಡ್ಡ ಕಥೆನೇ ಇದೆ, ಯಾಕೆ ತೊಡೆಗಳು ಬೆಳೀಲಿಲ್ಲ ಆತನಿಗೆ ಅಂತ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬೆಂಕಿ ಇಲ್ಲದೆ ಹೊಗೆಯಾಡೋದು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಉಪ್ಪು. ಉಪ್ಪಿನಕಾಯಿ ಅಲ್ಲ. ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡ್ಬೋದು, ಅದ್ರ ಉಪ್ಪಿಲ್ಲದೆ ಊಟ ಮಾಡೋದು ಸ್ವಲ್ಪ ಕಷ್ಟ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಪಾಟೀಲ್ ಅವರಿಗೆ. ಪಾಟೀಲ್ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ.
ನುಂಗಿ ನೊಣೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ತಿಂದು ಜೀರ್ಣಿಸಿಕೋ, ಸಂಪೂರ್ಣವಾಗಿ ಹಾಳು ಮಾಡು. ತಿಂದು ಜೀರ್ಣಿಸಿಕೋ. ಮುಂದಿನ ಪ್ರಶ್ನೆ. ಪ್ರಾಯದ ಕುದುರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಾರ, ಪಂಚೇಶು. ಪಂಚಾರ. ಮುಂದಿನ ಪ್ರಶ್ನೆ. ಹೊರನಾಡು ಕ್ಷೇತ್ರದ ಶಕ್ತಿ ದೇವತೆಯ ಹೆಸರೇನು? ಅನ್ನಪೂರ್ಣೇಶ್ವರಿ, ವಿಶಾಲಾಕ್ಷಿ. ಅನ್ನಪೂರ್ಣೇಶ್ವರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೆಟ್ಟ ಅಗೆದು ಇಲಿ ಹುಡುಕಿದರು, ಇಲಿಯನ್ನು ಹಿಡಿದರು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಸಿಪಾಯಿಗೆ ಬೆಳ್ಳಿಯ ಟೋಪಿ. ಉತ್ತರವನ್ನು ನೋಡೋಣ. ಒಂದು ಉತ್ತರ ನುಂಗಿ ನೊಣೆ, ಸಂಪೂರ್ಣವಾಗಿ ಹಾಳು ಮಾಡು, ತಾವು ಕೊಟ್ಟಿಲ್ಲ, ತಿಂದು ಜೀರ್ಣಿಸ್ಕೊ ಅಂದ್ರಿ. 2ನೇ ಪ್ರಶ್ನೆಗೆ ಉತ್ತರ ಪ್ರಾಯದ ಕುದುರೆ ಪಂಚಾರ ಆಗಿತ್ತು, ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ಅನ್ನಪೂರ್ಣೇಶ್ವರಿ, ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಬೆಟ್ಟ ಅಗೆದು ಇಲಿಯನ್ನು ಹಿಡಿದಂತೆ, ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಹುರುಳಿ ಹೂವಾಗಿತ್ತು, ತಾವು ಉತ್ತರ ಕೊಟ್ಟಿಲ್ಲ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲು ಶಿವಪ್ಪ ಅವರಿಗೆ ದೊರೆಯುತ್ತಾ ಇದೆ 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಲಕ್ಷ್ಮೀ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಪಾಟೀಲ್ ಅವರಿಗೆ 3, 4, 7 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.